ಸರ್, ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಸರ್? ನನ್ನ ಬಯಕೆ ಇದೆ, ಆಗಬೇಕು ಅಂತೇಳಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. 2.5 ವರ್ಷಕ್ಕೆ ಆಗ್ತಾರಾ ಸರ್, ಅಥವಾ 5 ವರ್ಷ ಕಾಯ್ಬೇಕಾಗ್ತದೆ ಸರ್? ಅದು ನನಗೆ ಗೊತ್ತಿಲ್ಲ. ಅದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು, ಶಾಸಕರು ತೀರ್ಮಾನ ಮಾಡುವಂಥ ವಿಚಾರ, ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುವಂಥ ವಿಚಾರ. ಡಿ ಕೆ ಶಿವಕುಮಾರ್ ಅವರನ್ನು ಮತ್ತೆ ಜೈಲಿಗೆ ಕಳಿಸಬೇಕು ಅಂತ ಹೇಳುವಂಥ ನಿರಂತರ ಪ್ರಯತ್ನಗಳು ನಡೀತಾನೇ ಇದೆ ಅಂತ ಹೇಳುವಂಥದ್ದು ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಒಂದು ಏನೇನು ಷಡ್ಯಂತ್ರ ನಡೀತಾ ಇದೆ ನನ್ನ ಬಗ್ಗೆ ನನ್ನನ್ನು ಮುಗಿಸೋಕೆ ಅಂತಲೂ 1-2-3 ವೇದಿಕೆಯಲ್ಲಿ ಮಾತಾಡಿದರು. ಇದು ನಿಜಾನ? ಅದು ನಿರಂತರವಾಗಿ ಅವರು ತೀರ್ಮಾನಗಳು, ಅವರ ಪ್ರಯತ್ನಗಳು ನಡೀತಾನೇ ಇರ್ತದೆ. ಆದರೆ ಇದರಲ್ಲಿ ಎದೆಗುಂದತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಪಾರದರ್ಶಕವಾಗಿದ್ದೇವೆ. ಆದ್ದರಿಂದ ಏನೇ ವಿಚಾರಗಳಿದ್ರೂ ಕೂಡ ನ್ಯಾಯಾಲಯದಲ್ಲಿ ಎಲ್ಲವನ್ನು ಕೂಡ ನಮಗೆ ನ್ಯಾಯಾಲಯಕ್ಕೆ ನಮ್ಮ ಮೇಲೆ ಗೌರವ ಇದೆ, ಆ ಕಾನೂನಿನ ಮೇಲೆ ಗೌರವ ಇದೆ. ಆ ಗೌರವವನ್ನು ಕಾಪಾಡಿಕೊಂಡು ನಾವು ಕೆಲಸ ಮಾಡ್ತೇವೆ. ಸರ್, ಪಕ್ಷ ಬಿಟ್ಟು ಹೋದ ಬೇರೆ ನಾಯಕರ ಲಾಯಲ್ಟಿಗೂ ನಿಮ್ಮ ಲಾಯಲ್ಟಿಗೂ ಏನು ವ್ಯತ್ಯಾಸ ಸರ್, ಹೇಳ್ಬೋದು? ಅಥವಾ ನಿಮ್ಗೆ ಇಷ್ಟೆಲ್ಲ ಥ್ರೆಟ್ ಬಂದು ಯು ಆರ್ ಲಾಯಲ್ ಕಾಂಗ್ರೆಸ್ಸಿಗೆ ಡಿ ಕೆ ಶಿವಕುಮಾರ್ ಅವರು ಅನೇಕ ವೇದಿಕೆಯಲ್ಲಿ ಹೇಳಿದ್ದಾರೆ. ನೋಡ್ರಿ, ಒಬ್ಬೊಬ್ಬರು ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಇರ್ತದೆ. ಅವರಿಗೆ ಅಭಿಪ್ರಾಯಗಳು, ಅವರಿಗೆ ಶಕ್ತಿ ಇದೆಯಾ ಇಲ್ವಾ, ಅವ್ರ ಯಾವ ಆಚಾರ ವಿಚಾರಗಳೇನು, ಅವರ ಅಧಿಕಾರಕ್ಕೆ ಹೋಗಿದ್ದಾರಾ ಅಥವಾ ಇನ್ನೊಂದಕ್ಕೆ ಹೋಗಿದ್ದಾರಾ ಅನ್ನತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ನಾವು ನಮ್ಮ ಬದ್ಧತೆಯನ್ನು ಇಟ್ಕೊಂಡು ಪಕ್ಷದ ಕೆಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಒಂದು ಬದ್ಧತೆಯನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಈ ರಾಜ್ಯದ ಹಿತದೃಷ್ಟಿಯಿಂದ ನಾವು ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.